ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಸೈಬರ್ ಕೇಂದ್ರಗಳಲ್ಲಿ ಅಕ್ರಮವಾಗಿ ಬರ್ತ್ ಸರ್ಟಿಫಿಕೇಟ್ ಅನ್ನು ಕೊಡಕ್ಕೆ ಹೊರಟಿದ್ದೀರಿ. ಸೈಬರ್ ಕೇಂದ್ರಗಳು ಇವತ್ತು ರಶ್. ಯಾಕೆ ರಶ್ ಅಪ್ಪ ಅಂತಂದ್ರೆ ಎಫ್ಐಆರ್ ನಡೀತಾ ಇದೆ. ಅದಕ್ಕೆ ನಾನು ಅಕ್ರಮ ಸರ್ಟಿಫಿಕೇಟ್ ಕೊಡುದು. ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನು ಕೊಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದವರಿಗೆ, ಕರ್ನಾಟಕ ರಾಜ್ಯದಲ್ಲಿ ಬದುಕಿದವರಿಗೆ, ಕರ್ನಾಟಕ ರಾಜ್ಯದಲ್ಲಿ ಇದ್ದವರಿಗೆ ನೀವು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡುವ ಅಗತ್ಯ ಇಲ್ಲ. ನಾವು ಪರ್ಮನೆಂಟ್ ರೆಸಿಡೆನ್ಸ್ ಇಲ್ಲಿ, ನಮ್ಗೊಂದು ಅಸ್ತಿತ್ವ ಇದೆ, ನಮ್ಗೊಂದು ಮನೆ ಇದೆ, ನಮ್ದು ವೋಟರ್ ಲಿಸ್ಟ್ ಅಲ್ಲಿ ಇದೆ, ನಮ್ಗೆ ಎಲ್ಲವೂ ಇದೆ. ನೀವು ಯಾರಿಗೆ ಕೊಡಕ್ಕೆ ಹೊರಟಿದ್ದೀರಿ? ನೀವು ಕೊಡಕ್ಕೆ ಹೊರಟಿರುವಂತದ್ದು ಯಾರೋ ದೂರದ ಬಾಂಗ್ಲಾದೇಶದಿಂದ ಬಂದವರಿಗೆ, ಅಕ್ರಮ ಮತದಾರರಿಗೆ, ಎಲ್ಲಿ ಎಫ್ಐಆರ್ ನಡೆದಿಲ್ಲ ಅಲ್ಲಿಂದ ಕೂಡ ಕರ್ಕೊಂಡು ಬಂದು ಇಲ್ಲಿ ಮತದಾರನ್ನಾಗಿ ಮಾಡಿ. ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ 2028ರಲ್ಲಿ ಅಕ್ರಮವಾಗಿ ಚುನಾವಣೆ ಗೆಲ್ಲುವುದು. ರಾಜ್ಯದ ಮುಖ್ಯಮಂತ್ರಿಗಳ ಉದ್ದೇಶ ಏನು? ರಾಜ್ಯದ ಮುಖ್ಯಮಂತ್ರಿಗಳ ಉದ್ದೇಶ, ಈ ಸರ್ಕಾರದ ಉದ್ದೇಶ, ಈ ಚುನಾವಣೆ ಎಫ್ಐಆರ್ ನಡೀತಾ ಇರಲಿ, ನಿಮ್ಮ ಪಾಡಿಗೆ ನಡೆಸಿ. ನಮ್ಮ ಅಧಿಕಾರಿಗಳು ಅದನ್ನು ನಡೆಸ್ತಾರೆ. ಅಕ್ರಮವಾಗಿ ಮತ್ತೊಂದು ಸಾರಿ ಚುನಾವಣೆಯನ್ನ ಗೆಲ್ಲಕ್ಕೆ ಹೊರಟಿದ್ದೀರಿ. ಅದಕ್ಕಾಗಿ ನಾನು ಇವತ್ತು ಚುನಾವಣಾ ಆಯೋಗಕ್ಕೆ ಆಗ್ರಹ ಮಾಡಿದ್ದೀನಿ, ತಕ್ಷಣ ಇದರಲ್ಲಿ ಇಂಟರ್ವ್ಯೂನ್ ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಏನು ಅಕ್ರಮವಾಗಿ ನಡೆಸಕ್ಕೆ ಹೊರಟಿದ್ದೀರಿ, ಇದನ್ನು ಆಗಕ್ಕೆ ಬಿಡಬಾರ್ದು. ಯಾಕೆಂದ್ರೆ ನಾನು ರಾಜ್ಯಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ನೀವು GBA ಚುನಾವಣೆಗೆ ಮಾಡಬೇಕು ಅಂತ ಹೇಳಿ ಡ್ರಾಫ್ಟ್ ಕೊಟ್ರಿ, ಚುನಾವಣಾ ಮತದಾರರ ಪಟ್ಟಿ ಕೊಟ್ರಿ, ಮತದಾರರ ಪಟ್ಟಿ ಸಕ್ರಮನೂ ಆಯಿತು. ಅವತ್ತೇ ನಾವು ಹೇಳಿದ್ವಿ, GBA ಚುನಾವಣೆಯನ್ನ ಗೆಲ್ಲುವಂತ ಏಕೈಕ ಉದ್ದೇಶಕ್ಕಾಗಿ ನೀವು ಈ ಮತದಾರರ ಪಟ್ಟಿಯಲ್ಲಿ ಅಕ್ರಮ ಮತದಾರರನ್ನ ಸೇರಿಸಿದ್ದೀರಿ. ಇದನ್ನು ಕರೆಕ್ಟ್ ಆಗಿ ಮಾಡಿ, ಎಫ್ಐಆರ್ ಬರುತ್ತೆ, ಆ ಸಂದರ್ಭದಲ್ಲೇ ನೀವು ಮಾಡ್ಕೊಳ್ಳಿ. ನೀವು ಹೊಸದಾಗಿ ಒಂದು ಪಟ್ಟಿಯನ್ನು ಮಾಡುವಂತ ಅಗತ್ಯ ಇಲ್ಲ, ನಾವು ಹೇಳ್ಕೊಂಡಿದ್ವಿ. ಇವತ್ತು GBA ಚುನಾವಣೆಯ ಮತದಾರರ ಪಟ್ಟಿಯನ್ನು ಏನು ನೀವು ಸಕ್ರಮ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ, ಅದು ಸಕ್ರಮ ಇಲ್ಲೋ, ಅದು ಅಕ್ರಮ ಇದೆ. ಕೇವಲ ಒಂದು ಸಮುದಾಯದ ಮತದಾರರನ್ನ ಸೇರಿಸುವುದಕ್ಕೆ ವ್ಯವಸ್ಥಿತ ಷಡ್ಯಂತ್ರವನ್ನ ಈ ಸರ್ಕಾರ GBAದಲ್ಲೂ ಮಾಡಿದೆ, ಈಗಲೂ ಮಾಡ್ತಾ ಇದೆ. ನಾನು ಈ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ನಿಮ್ಗೆ ಬಹುಸಂಖ್ಯಾತರ ಮತ ಬೇಡವಾ? ಇವತ್ತು ಶಾದಿ ಮಹಲಲ್ಲಿ, ಕಲ್ಯಾಣ ಮಂಟಪದಲ್ಲಿ, ಮಸೀದಿಗಳಲ್ಲಿ ಎಫ್ಐಆರ್ ನಡೀತಿದೆಯಲ್ಲ, ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕೂತ್ಕೊಂಡು ನೀವು ಮಾಡ್ತಾ ಇದ್ದೀರಲ್ಲ, ಏನಿದು? ಏನ್ ಮಾಡಕ್ ಹೊರಟಿದ್ದೀರಿ? ಕಾನೂನು ಏನಿದೆ, ನೀವೇನ್ ಮಾಡಕ್ ಹೊರಟಿದ್ದೀರಿ? ಇದು ಎಲ್ಲಿದು? ಜಯನಗರದ ಗುರಪ್ಪನ ಪಾಳ್ಯದ್ದು ನಿನ್ನೆ ನಡೆದಿರುವಂತದ್ದು. ಒಂದೇ ಕಡೆ ಸೇರ್ಕೊಂಡು ಮತದಾರ ಪಟ್ಟಿಗೆ ಇನ್ಕ್ಲೂಡ್ ಮಾಡುವಂತದನ್ನ ನೀವು ಮಾಡ್ತಾ ಇದ್ದೀರಿ. ಎಲ್ಲರೂ ಒಂದು ಕಡೆ, BLO ಒಂದು ಕಡೆ, BLAಗಳು ಒಂದು ಕಡೆ. ಇದು ನಿಮ್ದು ಕತೆ. ಯಾರ ಸಲುವಾಗಿ? ಕೇವಲ ಅಲ್ಪಸಂಖ್ಯಾತರನ್ನ ಮತದಾರರ ಪಟ್ಟಿಗೆ ಸೇರಿಸುವುದಕ್ಕಾಗಿ. ನಿಮ್ಮ ಆದ್ಯತೆ ಯಾರು? ನಿಮ್ಮ ಆದ್ಯತೆ ಕರ್ನಾಟಕ ರಾಜ್ಯದ ಎಲ್ಲ ಮತದಾರರು ಅಲ್ಲ. ನಿಮ್ಮ ಆದ್ಯತೆ ಇರುವಂತದ್ದು ಕರ್ನಾಟಕ ರಾಜ್ಯದ ಕೇವಲ ಅಲ್ಪಸಂಖ್ಯಾತರು ಯಾರು ಮಸೀದಿಯಲ್ಲಿ ಮತದಾರ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ ಅವರು ಮಾತ್ರ. ಇದು ಇದನ್ನ ನಮ್ಗೆ ತೋರಿಸ್ತಾ ಇದೆ. ಎಲ್ಲ ಕಡೆಗಳಿಂದ ಇವತ್ತು ಆರೋಪಗಳು ಬರ್ತಾ ಇದ್ದಾವೆ. ಮುಖ್ಯಮಂತ್ರಿಗಳು ಏನ್ ಮಾಡಕ್ ಹೊರಟಿದ್ದೀರಿ? ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನೀವು ಗೆಲ್ಬೇಕನ್ನುವಂತ ಕಾರಣಕ್ಕಾಗಿ ಅಕ್ರಮವಾಗಿ ಇದನ್ನು ಸೇರ್ಸಕ್ ಹೊರಟಿದ್ದೀರಿ. GBA ಚುನಾವಣೆ ಇದರ ಆಧಾರದಲ್ಲಿ ನೀವು ಮಾಡ್ತೀರಿ. ಅಕ್ರಮ ಮತದಾರ ಪಟ್ಟಿಯನ್ನ GBAದ್ದು ಮೊನ್ನೆ ನೀವು ಸರ್ವೆ ಮಾಡಿದ್ರಲ್ಲ, ಮತದಾರ ಪಟ್ಟಿ ಹೊಸದಾಗಿ ಮಾಡಿದ್ರಿ, ಅದರಲ್ಲಿ ಮಾಡಿದ್ರಿ, ನಾವು ವಿರೋಧ ಮಾಡಿದ್ವಿ, ಆದ್ರೂ ನೀವು ಸಲ್ಲಿಕೆ ಮಾಡಿದ್ರಿ. ಎರಡನೇದು ನನ್ನ ಆಗ್ರಹ ಇರುವಂತದ್ದು, ಯಾವ ಎಫ್ಐಆರ್ ನಡೀತಿದೆ, ಈ ಎಫ್ಐಆರ್ ನ ಹೊಸ ಎಫ್ಐಆರ್ ಮತ್ತೆ ರಿವ್ಯೂ ಆಗಬೇಕು. ಚುನಾವಣಾ ಆಯೋಗ ಇದನ್ನು ಗಮನಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಏನು ಅಕ್ರಮ ನಡೀತಾ ಇದೆ ಅದನ್ನು ತಡೆಯುವುದಕ್ಕಾಗಿ ವೆಸ್ಟ್ ಬೆಂಗಾಲಲ್ಲಿ, ಬಿಹಾರಲ್ಲಿ ನೀವು ಯಾವ ಕ್ರಮವನ್ನು ಕೈಗೊಂಡು ನಾನು ಅಭಿನಂದನೆ ಸಲ್ಲಿಸ್ತೀನಿ. ಕೇಂದ್ರ ಚುನಾವಣಾ ಆಯೋಗಕ್ಕೆ ನನ್ನ ಪ್ರಣಾಮಗಳು ಮತ್ತು ಅಭಿನಂದನೆಗಳು. ಅತ್ಯಂತ ಶುದ್ಧವಾದಂತ ಒಂದು ಮತದಾರ ಪಟ್ಟಿಯನ್ನ ನೀವು ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ರಿ, ನೀವು ಬಿಹಾರದಲ್ಲಿ ಮಾಡಿದ್ರಿ, ರಾಜ್ಯದ ಬೇರೆ ಬೇರೆ ಕಡೆ, ಅದು ಕೇರಳ ಇರಬಹುದು, ಬೇರೆ ಬೇರೆ ಕಡೆ ಮಾಡಿದ್ರಿ.
ಅದು ನೀವು ಕೇರಳದಲ್ಲಿ ಗೆದ್ದಿದ್ದೀರಿ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಮೂಗಿನ ನೇರದಡಿಯಲ್ಲಿ ಅವರ ಆದೇಶದಂತೆ ಅಕ್ರಮ ಮತದಾರರನ್ನ ಸೇರಿಸುವಂಥದ್ದು SIR ಮೂಲಕ ನಡೀತಾ ಇದೆ. ಇದನ್ನು ನಾವು ಒಪ್ಪೋದಿಲ್ಲ. ಇದಕ್ಕೆ ಕೇಂದ್ರ ಚುನಾವಣಾ ಆಯೋಗ ಇಂಟರ್ವ್ಯೂನ್ ಆಗಬೇಕು, ಕ್ರಮ ಕೈಗೊಳ್ಳಬೇಕು. ಯಾರ್ಯಾರು DC-ಗಳಿದ್ದಾರೆ, BLO-ಗಳಿದ್ದಾರೆ, ಇವತ್ತು BLO-ಗಳು ಹಲವಾರು ಕಡೆಗಳಲ್ಲಿ ಹೋಗ್ತಾರೆ, ಒಂದು ಕಡೆ ಕುತ್ಕೊಂತಾರೆ, ಎಲ್ಲರನ್ನ ಅಲ್ಲಿ ಗುಂಪು ಹಾಕೊಂತಾರೆ, ಅಲ್ಲಿ ಮಾಡ್ತಾ ಇದ್ದಾರೆ. ಯಾವ ನ್ಯಾಯ ಇದು? ಯಾವ ಕಾನೂನಿದು? ಎರಡನೇದು, BLO-ಗಳಿಗೆ ಕರೆಕ್ಟ್ ಟ್ರೈನಿಂಗ್ ಕೊಟ್ಟಿಲ್ಲ. 2002ರ ಮೊದಲು ಮತದಾರ ಇರುವಂತವರು ಒಂದು ಭಾಗ ತುಂಬಬೇಕು, ಇನ್ನೊಂದು ಭಾಗ ತುಂಬಬೇಕು. ಈ ಭಾಗಗಳನ್ನು ತುಂಬತಾ ಇಲ್ಲ. ಅವರು ಮ್ಯಾಚಿಂಗ್ ಮಾಡಬೇಕು, ಅದನ್ನು ಮಾಡ್ತಾ ಇಲ್ಲ. ನಾವು ಚುನಾವಣೆಯಲ್ಲಿ ಕರಪತ್ರ ಬಿಸಾಕಿ ಬರ್ತೀವಲ್ಲ, ಹಂಗೆ ಬಿಸಾಕಿ ಮನೆ ಹತ್ರ ಬರ್ತಾ